ನಾನು ಇಲ್ಲಿ ರೋಡ್ ಕಾಂಟ್ರಾಕ್ಟ್ ಮಾಡ್ತಾನೆ, ಪಿ ಟಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ರೋಡ್ ಈಗ ಸ್ಟಾರ್ಟ್ ಆಗಿರೋದು ಚಿಗ್ರಿ ಚೌರಸ್ತಾ ಅಂತ ಹೇಳ್ಕೊಂಡು ಕೆ ಎಸ್ ಫಂಕ್ಷನ್ ಹಾಲ್ವರೆಗೂ ಇದೆ. ಐ ಥಿಂಕ್ 1.5 ಕಿಲೋಮೀಟರ್ಸ್. ಸೊ ಇದು ರೇಣುಕಾಂತ್ ಅವರವರೊಂದು ಅಂಡರಲ್ಲೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಕೆಲಸದಲ್ಲಿ ಯಾವುದೇ ಥರದ ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. 2 ಲೇಯರ್ ಇದೆ ಇದರಲ್ಲಿ. ಒಂದು ಸಲ 2 ಇಂಚ್ ಹಾಕಿದ್ವಿ, ಇನ್ನೊಂದು 1 ಇಂಚಿಗೆ ಫೈನಲ್ ಫಿನಿಶಿಂಗ್ ಕೊಡ್ತಾ ಇದ್ವಿ. ಬಟ್ ಕ್ವಾಲಿಟಿಲಿ ಯಾವ ಥರ ಕಂಪೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ಸೊ ಐ ಥಿಂಕ್ ಇದದ್ದು ಟೋಟಲ್ ಕಾಸ್ಟ್ ಐ ಥಿಂಕ್ 4 crores ಏನೋ ಇದೆ. ಬಟ್ ಬಿ ಟಿ ಅಷ್ಟೇ ಅಲ್ಲ, ಇದರಲ್ಲಿ ಪಾರ್ಕಿಂಗ್ ಇದೆ, ಟೈಲ್ಸ್ ಪಾರ್ಕಿಂಗ್ ಇದೆ, ಡಿವೈಡರ್ಸ್ ಇದೆ, ಬಿ ಟಿ ರೋಡ್ ಇದೆ, ಆಮೇಲೆ ಎಲೆಕ್ಟ್ರಿಕಲ್ಸ್ ಪೋಲ್ಸ್ ಇದೆ, ಐ ಥಿಂಕ್ ಡ್ರೈನೇಜ್ ಅದು ಇದೆ. ಇಷ್ಟೆಲ್ಲ ಸೇರಿಸಿ 4 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಈಗ ನಾವು ಬಿ ಟಿ ವರ್ಕ್ ನಾವು ಮಾಡ್ತೀವಿ. ಇನ್ನು ಪೆಂಡಿಂಗ್ ವರ್ಕ್ ಏನೇನು ಸರ್ ಇದರಲ್ಲಿ ಯಾವುದು ಪೆಂಡಿಂಗ್ ಇದಕ್ಕೆ ಯಾವುದೂ ಉಳಿದಿಲ್ಲ. ಈಗ ಬಿ ಟಿ ವರ್ಕ್ ಇದು ಫಿನಿಶಿಂಗ್ ಲೇಯರ್ ಮಾಡ್ತಾ ಇದ್ದೀವಿ. ಇದು ಮಾಡಿದ ತಕ್ಷಣ ಇದು ಫಿನಿಶಿಂಗ್ ಆಗುತ್ತೆ. ಇದರಲ್ಲಿ ವರ್ಕ್ ಪೆಂಡಿಂಗ್ ಅದಲ್ಲ ಸರ್, ಇನ್ನು ಬರೀ ಫಾರ್ಮ್ ಹೌಸ್ ಅಂತ ಅಷ್ಟೇ ಅಲ್ಲಿವರೆಗೂ ಇದೆ. ಅದ್ರ ಮೆಜರ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾಡಿದ್ದಾರೆ ಅಷ್ಟೇ. ಹಾಂ, ಅಲ್ಲಿ ಮಳೆಗಾಲದಾಗ ಬಂದು ಅಲ್ಲಿ ಸ್ವಲ್ಪ ಖರಾಬ್ ಆಗಿತ್ತಿಲ್ಲ, ಅದು ರೆಡಿ ಮಾಡಿದ್ದೇವೆ ಸರ್. ಅದು ಆ್ಯಕ್ಚುಲಿ ನಾವು ಈ ಒಂದು ಕೆಳಗಡೆದು ಹಾಕಿಬಿಟ್ಟಿರೋ ರೀಸನ್ ಅದೇ ಇತ್ತು. ಯಾಕಂತಂದರೆ ಅಲ್ಲಿ ಪ್ರತಿ ಸಲನೂ ಆ ಥರ ಡ್ಯಾಮೇಜ್ ಆಗ್ತಾ ಇತ್ತು. ಸೊ ಅದು ಯಾಕೆ ಆಗ್ತಾ ಇದೆ ಒಂದು ಸೊಲ್ಯೂಷನ್ ಹುಡುಕಬೇಕಾಗಿತ್ತು ನಾವು. ಸೊ ಮಳೆಗಾಲ ಬಂದಮೇಲೆ ನಾವು ಸೊಲ್ಯೂಷನ್ ಹುಡುಕಿಬಿಟ್ಟು ಅದಕ್ಕೆ ಏನು ಮಾಡಬೇಕು, ಸೈಡಿಗೆ ಫುಟ್ಪಾತನ್ನು ಹಾಕಿಬಿಟ್ಟು ಕೆಳಗಡೆ ಹತ್ರ ಸಿಂಕೇಜ್ ಆಗ್ತಾಯಿತ್ತು, ನೀರು ಬರ್ತಾಯಿತ್ತು. ಅದನ್ನು ಅವಾಯ್ಡ್ ಮಾಡಿ ಆಮೇಲೆ ಹಳೆ ಮೆಟೀರಿಯಲ್ ಏನಿತ್ತಲ್ಲ ಎಲ್ಲ ತೆಗೆದುಬಿಟ್ಟು ಎಕ್ಸ್ಕವೇಷನ್ ಮಾಡಿ ಈಗ ಹೊಸ ಮೆಟೀರಿಯಲ್ ಹಾಕಿಬಿಟ್ಟು ರೆಡಿ ಮಾಡಿದ್ದೇವೆ. ಹೋಪ್ಫುಲಿ ನೆಕ್ಸ್ಟ್ ಯಾವುದೇ ಆ ಥರ ಇಶ್ಯೂ ಆಗೋದಿಲ್ಲ ಸರ್. ಯಾಕಂದರೆ ಸುಮಾರಾಗಿ ಆ ಇಶ್ಯೂ ಇದ್ದೇ ಇತ್ತು. ಕಂಪ್ಲೀಟ್ ಆಗಿದೆ ಸರ್. ಡ್ರೈನೇಜ್ ವರ್ಕ್ ಕಂಪ್ಲೀಟ್ ಆಗಿದೆ. ಹಾಂ, ಡ್ರೈನೇಜ್ ವರ್ಕ್ ಕಂಪ್ಲೀಟ್ ಆಗಿದೆ, ಫುಟ್ಪಾತ್ ವರ್ಕ್ ಕಂಪ್ಲೀಟ್ ಆಗಿದೆ. ಸರ್ ಇಲ್ಲೇ ಎಲ್ಲ ಡ್ರೈನೇಜ್ ಇದೆ ಸರ್. ಇವಾಗ ಇಲ್ಲಿ ಏನಿಲ್ಲ ಅನಿಸುತ್ತೆ ಸರ್, ನನಗೆ ಅದು ಎಷ್ಟು ಐಡಿಯಾ ಇಲ್ಲ. ಮುಷ್ಟಿ ಇಲ್ಲ, ಅವ್ರದ್ದು ಎಷ್ಟಿದೆ ಅಷ್ಟು ಮಾಡಿಬಿಟ್ಟಿದ್ದಾರೆ. ರೋಡ್ ಮಾತ್ರ ಇದು ಕೆ ಎಸ್ ಫಂಕ್ಷನ್ ಅವ್ರಿಗೂ ಇತ್ತು. ಅದು ಬೇರೆ ವರ್ಕ್ ಇದೆ ಸರ್. ಇದು ಫುಟ್ಪಾತ್ ಆಗಿರ್ಬೋದು, ಡ್ರೈನೇಜ್ ಅದು ಬೇರೆ ವರ್ಕ್ ಇಲ್ಲ, ಅದೇ ಪ್ಯಾಚಿಂಗಲ್ಲಿ ಬರುತ್ತೆ. ಅದೇ ಪ್ಯಾಚಲ್ಲಿ ಇದೆ ಅಂದ್ರೆ ವರ್ಕ್. ಈಗ ನೀವು ಹೆಂಗೆ ಬಿಡಿ ಬೇರೆ ಸಬ್ ಕಾಂಟ್ರಾಕ್ಟರ್, ನಮ್ದು ರೋಡ್ ಮಾತ್ರ ಇರೋದು. ಸೊ ನಾವು ರೋಡಲ್ಲಿ ಮಾತ್ರ. ಯಾರು ಅವ್ರ ಹೆಸರು ಯಾವುದು ಅದು ಯಾರು ಫುಟ್ಪಾತ್ ಮಾಡ್ತಾ ಇರೋದು ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾರು ಸರ್. ಈಗಾಗಲೇ ಮೊದಲು ಹಾಕಿರುವಂಥ ಟಾರ್ನಲ್ಲಿ ಕಿತ್ಕೊಂಡು ಹೋಗ್ತಾ ಇದೆಯಲ್ಲ ಸರ್, ಅದಕ್ಕೆ ಇಲ್ಲ ಸರ್. ಇದರಲ್ಲಿ ಅದಕ್ಕೋಸ್ಕರ ನಾವು 4 months ಹಾಕಿ ಬಿಟ್ಟಿದ್ವಿ. ಯಾವುದೇ ಪ್ರಾಬ್ಲಮ್ಸು ಬಂದಿಲ್ಲ, ತಾವು ನೋಡ್ಕೋಬೋದು. ಯಾಕಂದರೆ ಈಗ ಅಲ್ಲಿಗೆ ನಾವು ಮೊನ್ನೆ ಮಾಡಿದ್ದೀವಿ. ಆ ಕಡೆ ಈಗ ಇದೆ ಅಂಗಡಿಗೆ ನಾವು ನಿಂತ್ಕೊಂಡಿರೋದು 4 ರಿಂದ 5 ತಿಂಗಳ ಹಿಂದ್ಗಡೆ ಹಾಕಿರೋ ರೋಡು. ತಮಗೇನಾದರೂ ಡೌಟ್ ಇದ್ದರೆ ಚಿದ್ರಿ ಚೌರಸ್ತಾ ಇಟ್ಕೊಂಡು ಅದು ನಮ್ಮದು ಕೆ ಎಸ್ ಫಂಕ್ಷನ್ ಆದ್ರೂ ನೀವು ಚೆಕ್ ಮಾಡಿ. ಇಲ್ಲ, ಲಾಸ್ಟ್ ಟೈಮ್ ನೀವು ಮೊನ್ನೆ ಟಚಪ್ ಮಾಡಿದ್ರಲ್ಲ, ಟಚಪ್ ಮಾಡಿದ್ರೆ ಅದಕ್ಕೆ ಹತ್ಕೊಂಡೆ ಮತ್ತೆ ಕಿತ್ತೋಗ್ತಾ ಇದೆ. ಇಲ್ಲ ಸರ್, ಯಾಕಂದರೆ ಅದು ಯಾಕೆ ಟಚಪ್ ಮಾಡಿದ್ವಿ ಅಂದರೆ ಅಲ್ಲೇ ನೀರಲ್ಲಿ ಪ್ರತಿ ಸಲನೂ ಸಿಂಕೇಜ್ ಆಗ್ತಾ ಇತ್ತು. तो साहब बोले इसमें कोई भी कॉम्प्रोमाइज़ नहीं रहने का. ये हमेशा बहुत लोगों का कंप्लेंट है रोड पे, तो अच्छा होना है इसमें. और ना बिटुमेन में ये डामर में कॉम्प्रोमाइज़ है, ना मटेरियल में कॉम्प्रोमाइज़ है. जो भी थिकनेस है एज पर स्पेसिफिकेशन, थिकनेस, ग्रेडेशन, बिटुमेन परसेंटेज सब एज पर स्पेसिफिकेशन हो रहा है. और यहाँ पर जो भी काम कर रहे हैं हम ऐसा लग रहा है जैसा हमको भी काम करने के लिए खुशी हो रही है. इनकरेज हो गया, सका हो गया हमको. साहब इतना फ्रीली दिए हमको काम करने के लिए. आप कुछ भी कॉम्प्रोमाइज़ नहीं करना काम के लिए. इतना हो सके उतना अच्छा काम होना हमें. लिहाजा हम अपने ऊपर छोड़े थे, लिहाजा हर चीज़ अच्छा डाल के अच्छा मटेरियल कर रहे हैं. इधर एक ही जगह ऐसा काम हो रहा है सर? हर जगह ऐसा काम हो रहा है? हर जगह पे हो रहा है, लेकिन हम जो कर रहे हैं ना यहाँ से इंशाल्लाह कंटिन्यू रहेगा. ये 4 करोड़ में क्या क्या सर बजट? ये इसमें काम ये टोटल 4 करोड़ का है. 4 करोड़ का है. 4 करोड़ में क्या क्या रोड ही है? 4 करोड़ में नहीं, रोड शायद 1 करोड़ 70 लाख का है रोड. बाकी का तो पार्किंग टाइल्स है, साइडों में ड्रेन है, और डिवाइडर का है, और लाइट्स है, पोल्स.